ವೆಲ್ಕಮ್ ಟು ಇನ್ಫೋ ಕನ್ನಡಿಗ 1 ಯೂಟ್ಯೂಬ್ ಚಾನೆಲ್. ಹೊಸದಾಗಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ ರೈತ ಮಿತ್ರರೇ, ನಿಮ್ಮ ಹೊಲದಲ್ಲಿ ಎಲೆ ಬಣ್ಣ ಬದಲಾಯಿಸ್ತಿದ್ಯಾ? ತುದಿ ಸುಟ್ಟಿರುವುದಾ? ಅಥವಾ ಬೆಳವಣಿಗೆ ನಿಂತಿದೆಯಾ? ಇವುದೆಲ್ಲ ಬೆಳೆ ತೊಂದರೆ ಹೇಳ್ತಿರೋ ಸಿಗ್ನಲ್ಸ್. ಇವತ್ತು ಈ ವಿಡಿಯೋದಲ್ಲಿ ನಾವು 12 ಮುಖ್ಯ ಪ್ಲಾಂಟ್ ಸ್ಟ್ರೆಸ್ ಸೈನ್ಸ್ ಮತ್ತು ಅದರ ಪಾಸಿಬಲ್ ಕಾಸಸ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ಎಲೆಗಳು ಸಮಾನವಾಗಿ ಹಳದಿಯಾಗ್ತಿದ್ರೆ ಅದು ನೈಟ್ರೋಜನ್ ಕೊರತೆ. ಗಿಡಕ್ಕೆ ಬೆಳೆಯಲು ಎನರ್ಜಿ ಕೊಡೋ ಮುಖ್ಯ ಪೋಷಕಾಂಶ ಇದೆ. ಇದಕ್ಕೆ ಯೂರಿಯಾ 2% ಫೋಲಿಯರ್ ಸ್ಪ್ರೇ ಮಾಡಬೇಕು. ಆರ್ಗ್ಯಾನಿಕ್ ಅಂದ್ರೆ ಜೀವಾಮೃತ ಅಥವಾ ಕಂಪೋಸ್ಟ್ ಹಾಕಿ. ಎಲೆಯ ತುದಿಯಲ್ಲಿ ಸುಟ್ಟಂತಹ ಬಣ್ಣ ಇದ್ರೆ ಇದು ಪೊಟ್ಯಾಷಿಯಂ ಕೊರತೆ. ಇದು ಗಿಡಕ್ಕೆ ಹೀಟ್ ಟಾಲರೆನ್ಸ್ ಕೊಡೋದು. ಇದಕ್ಕೆ ಎಸ್ಒಪಿಯನ್ನು 1 ಲೀಟರ್ಗೆ 10 ಗ್ರಾಂ ಹಾಕಿ ಸ್ಪ್ರೇ ಮಾಡಬೇಕು. ಎಲೆ ಕೆಂಪು ಅಥವಾ ನೇರಳೆ ಬಣ್ಣಕ್ಕೆ ತಿರುಗಿದ್ರೆ ಇದು ಫಾಸ್ಫರಸ್ ಕೊರತೆ. ಸಾಮಾನ್ಯವಾಗಿ ಚಳಿ ಸಮಯದಲ್ಲಿ ಹೆಚ್ಚಾಗುತ್ತೆ. ಇದಕ್ಕೆ ಡಿಎಪಿಯನ್ನು 1 ಲೀಟರ್ಗೆ 10 ಗ್ರಾಂ ಹಾಕಿ ಸ್ಪ್ರೇ ಮಾಡಬೇಕು. ನರಗಳು ಹಸಿರು, ಎಲೆ ಭಾಗ ಮಾತ್ರ ಹಳದಿಯಾಗಿದ್ರೆ ಇದು ಮೆಗ್ನೀಷಿಯಂ ಕೊರತೆ. ಹಳೆ ಎಲೆಗಳಲ್ಲಿ ಹೆಚ್ಚು ಕಾಣಿಸ್ತದೆ. ಇದಕ್ಕೆ ಎಪ್ಸಮ್ ಸಾಲ್ಟ್ ಅನ್ನೋ 1 ಲೀಟರ್ಗೆ 10 ಗ್ರಾಂ ಹಾಕಿ ಸ್ಪ್ರೇ ಮಾಡಬೇಕು. ಹೊಸ ಎಲೆಗಳು ಸರಿಯಾಗಿ ಬೆಳೆಯದೆ ಜೊತೆಗೂಡಿದಂತೆ ಅಥವಾ ವಕ್ರವಾಗಿ ಕಾಣಿಸಿದರೆ ಅದು ಕ್ಯಾಲ್ಷಿಯಂ ಕೊರತೆ. ಕ್ಯಾಲ್ಷಿಯಂ ನೈಟ್ರೇಟ್ ಅನ್ನು 1 ಲೀಟರ್ಗೆ 10 ಗ್ರಾಂ ಹಾಕಿ ಸ್ಪ್ರೇ ಮಾಡಬೇಕು. ಎಲೆಗೆ ನೀರು ಬಿದ್ದಂತೆ ಕಲೆಗಳು ಬಂದಿದ್ರೆ ಅಥವಾ ಬ್ಲಿಸ್ಟರ್ ಇದ್ದರೆ ಅದು ಬೋರಾನ್ ಕೊರತೆ. ಬೋರಾಕ್ಸ್ ಅನ್ನು 1 ಲೀಟರ್ಗೆ 0.2 ಗ್ರಾಂ ಹಾಕಿ ಸ್ಪ್ರೇ ಮಾಡಬೇಕು. ಜಾಸ್ತಿ ಹಾಕ್ಬೇಡಿ. ಹೊಸ ಎಲೆಗಳಲ್ಲಿ ಹಳದಿ, ನರಗಳು ಮಾತ್ರ ಹಸಿರಾಗಿದ್ರೆ ಅದು ಐರನ್ ಕೊರತೆ. ಇದಕ್ಕೆ ಫೆರಸ್ ಸಲ್ಫೇಟ್ ಅನ್ನು 5ರಿಂದ 10 ಕೆಜಿ ಪ್ರತಿ ಎಕರೆ ಮತ್ತು 2% ಸುಣ್ಣ ಮಿಕ್ಸ್ ಮಾಡಿ ಹಾಕಿ. ಹಳೆಯ ಎಲೆ ಮಾತ್ರ ಹಳದಿಯಾಗ್ತಿದ್ರೆ ಅದು ಸಲ್ಫರ್ ಕೊರತೆ. ಇದಕ್ಕೆ ಅಮೋನಿಯಂ ಸಲ್ಫೇಟನ್ನು 1 ಎಕರೆಗೆ 20 ಕೆಜಿ ಹಾಕಬೇಕು. ಸಣ್ಣ ಇಂಟರ್ನೋಡು ಮತ್ತು ಸಣ್ಣ ಸಣ್ಣ ಎಲೆಗಳಿದ್ದರೆ ಅದು ಜಿಂಕ್ ಕೊರತೆ. ಇದಕ್ಕೆ ಜಿಂಕ್ ಸಲ್ಫೇಟ್ ಅನ್ನು 8ರಿಂದ 10 ಕೆಜಿ ಪರ್ ಎಕರೆ, 1 ಲೀಟರ್ಗೆ 2 ಗ್ರಾಂ ಜಿಂಕ್ ಸಲ್ಫೇಟ್, 1 ಗ್ರಾಂ ಸುಣ್ಣ ಹಾಕಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಹೊಂಡ ಹಾಗೂ ಎಲೆ ಕತ್ತರಿಸಿದ ಹಾಗಿದ್ರೆ ಅದು ಕೀಟಹಾನಿ. ಇದಕ್ಕೆ ನೀಮ್ ಆಯಿಲ್ 1 ಲೀಟರ್ಗೆ 5 ಗ್ರಾಂ ಹಾಕಿ ಪ್ರತಿ ವಾರಕ್ಕೊಮ್ಮೆ ಸ್ಪ್ರೇ ಮಾಡಬೇಕು. ಕಲೆ, ಬೂದಿ, ಕಪ್ಪು ಹೋಲುವ ಪುಡಿ ಕಂಡರೆ ಅದು ರೋಗದ ಲಕ್ಷಣಗಳು. ಟ್ರಿಕೋಡರ್ಮಾ 5ರಿಂದ 10 ಕೆಜಿ ಪ್ರತಿ ಎಕರೆಗೆ ಮಣ್ಣಿಗೆ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ 2 ಗ್ರಾಂ ಪ್ರತಿ ಲೀಟರ್ ಹಾಕಿ ಸ್ಪ್ರೇ ಮಾಡುವುದು. ಎಲೆ ಒಳಗೆ ಅಥವಾ ಹೊರಗೆ ಸುತ್ತಿ ಬರುತ್ತಿದ್ದರೆ ಅದು ವಾಟರ್ ಸ್ಟ್ರೆಸ್. ಇದು ಹೆಚ್ಚು ನೀರು ಅಥವಾ ಕಡಿಮೆ ನೀರಿನಿಂದ ಆಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.